ಸರ್ ಇದೆ ದ್ವೇಷ ಭಾಷಣವನ್ನ ಬಿಜೆಪಿ ವಿರೋಧಿಸ್ತಾ ಇದೆ. ಯಾಕೆ ವಿರೋಧಿಸ್ತಾ ಇದೆ? ಈಗಾಗಲೇ ಭಾರತದ ಕಾನೂನುಗಳನ್ನ ಬದಲಾವಣೆ ಮಾಡಲಾಗಿದೆ. ಈ ಹಿಂದೆ ಐಪಿಸಿ ಇತ್ತು, ಇವತ್ತು BNS ಆಗಿದೆ. BNS ಒಳಗಡೆ 196, 97, 98 3 ಸೆಕ್ಷನ್ಗಳಲ್ಲಿ ದ್ವೇಷ ಭಾಷಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಾನೂನುಗಳು ಇಡೀ ರಾಷ್ಟ್ರ ವ್ಯಾಪ್ತಿ ಇರತಕ್ಕಂಥದ್ದು ಒಂದು. ಎರಡನೇದು, ಸಂವಿಧಾನದ ಅನುಚ್ಛೇದ 19ರ ಪ್ರಕಾರ ವಾಕ್ ಸ್ವಾತಂತ್ರ್ಯವನ್ನ ಎಲ್ಲರೂ ಕೂಡ ಕೊಟ್ಟಿರ್ತಕ್ಕಂಥದ್ದು. ವಾಕ್ ಸ್ವಾತಂತ್ರ್ಯವನ್ನ ಹತ್ತಿಕ್ಕಲಿಕ್ಕೆ ಇದೊಂದು ತೆಗೆದುಕೊಂಡು ಬರ್ತಕ್ಕಂಥದ್ದು. ಆದ್ರೆ ಸಂವಿಧಾನದ ಆರ್ಟಿಕಲ್ 19ರಲ್ಲಿ 2 ತಿದ್ದುಪಡಿ ಆಗಿದೆ ಸರ್. ಆ 2 ತಿದ್ದುಪಡಿಗಳು ಯಾಕಾಗಿದ್ದಾವೆ ಅಂತಂದ್ರೆ, ವಾಕ್ ಸ್ವಾತಂತ್ರ್ಯದ ಪರಿಮಿತಿಯ ಒಳಗಡೆ ನೀವು ದ್ವೇಷವನ್ನ ಹರಡ್ತಾ ಇದ್ದೀರಿ ಅನ್ನೋದಾದ್ರೆ ತಮ್ಮ ವಿರುದ್ಧ ಕ್ರಮಗಳನ್ನ ಕೈಗೊಳ್ಳಬಹುದು. ಆ ತಿದ್ದುಪಡಿಗಳು ಯಾವ ವಾಕ್ ಸ್ವಾತಂತ್ರ್ಯದ ಬಗ್ಗೆ ಮಾತಾಡ್ತಾರೋ ಅದೇ ವಾಕ್ ಸ್ವಾತಂತ್ರ್ಯದ ಅಡಿಯಲ್ಲೇ ಸಮಂಜಸ ಕಾರಣಗಳಿದ್ದರೆ ತಮ್ಮ ವಿರುದ್ಧ ಕ್ರಮವನ್ನ ಕೈಗೊಳ್ಳಬಹುದು ದ್ವೇಷ ಭಾಷಣ ಮಾಡಿದ್ರೆ ಅಂತ. ಅಂಡ್ ಇನ್ನೊಂದು ಹೇಳ್ತಾ ಇದಾರೆ, ಎಸ್ ನಮ್ಮ BNS ಅಥವಾ ಹಿಂದಿನ IPC ಯಲ್ಲಿ ಬಹಳಷ್ಟು ಈ ಕಾನೂನುಗಳು ಆಲ್ರೆಡಿ ಇವೆ. ಸಡಿಷನ್ ಕೇಸ್ಗಳನ್ನ ಹಾಕಬಹುದು, ದೇಶದ್ರೋಹಿ ಕೇಸ್ಗಳನ್ನ ಹಾಕಬಹುದು, ದ್ವೇಷ ಭಾಷಣ ಮಾಡುವವರ ವಿರುದ್ಧ ಕ್ರಮ ತೆಗೆಯಬಹುದು. ಈಗ ಉದಾಹರಣೆಗೆ, ಈಗ ಪರಿಶಿಷ್ಟ ಜಾತಿಯ ವಿರುದ್ಧ ನಿಂದನಾತ್ಮಕವಾದಂತಹ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕಾನೂನುಗಳಿದ್ರೂ ಕೂಡ ಅಟ್ರಾಸಿಟಿ ಕಾಯ್ದೆ ತಂದ್ರು, ಹೌದಲ್ಲ ಸರ್? ಸೊ ಇನ್ನಷ್ಟು ಬಲಪಡಿಸುವ, ಇನ್ನಷ್ಟು ಭಯವನ್ನ, ಇನ್ನಷ್ಟು ದ್ವೇಷ, ಕೋಮು ಗಲಭೆ, ಕೋಮು ದಳ್ಳೂರಿ ಮತ್ತು ಕೋಮು ಸಂಘರ್ಷವನ್ನ ಹೆಚ್ಚಿಸುವಂತಹ ದ್ವೇಷಕಾರುವ ಹೇಳಿಕೆಗಳಿಗೆ ಕಡಿವಾಣ ಹಾಕೋದಕ್ಕೆ ಕಾಯ್ದೆ ತಂದ್ರೆ ಬಿಜೆಪಿಗೆ ಏನ್ ತೊಂದ್ರೆ? ವಾಕ್ ಸ್ವಾತಂತ್ರ್ಯವನ್ನ ಹತ್ತಿಕ್ಲಿಕ್ಕೆ ಮುಖ್ಯ ಉದ್ದೇಶನ ಇದ್ರೊಳಗಡೆ ಇರ್ತಕ್ಕಂಥ ಅಜೆಂಡಾ. ಯಾಕಂದ್ರೆ ನೋಡಿ, ಈಗ ಹೇಳಿದ್ವಿ ಕಾಯ್ದೆಗಳು ಸರ್ ಕೇವಲ ಕಾಂಗ್ರೆಸ್ ಸರ್ಕಾರದಲ್ಲಿ ಮಾತ್ರ ಇರೋದಿಲ್ಲ. ಉದಾಹರಣೆಗೆ ಬರುವಂತ ನಮ್ಮ ಈಗ ಐಪಿಸಿ ಮತ್ತು BNS ಎಲ್ಲದರಲ್ಲೂ ಕಾನೂನುಗಳಿವೆ, ಹೊಸ ಕಾಯ್ದೆಗಳು ಬರುತ್ತೆ. ಅದು ಕೇವಲ ಕಾಂಗ್ರೆಸ್ಗೆ ಸೀಮಿತ ಅಲ್ಲ. ನಾಳೆ ನೀವು ಬರ್ತೀರಿ, ಈಗಿನ ಕಾಂಗ್ರೆಸ್ ನ ಆಡಳಿತ ನೋಡ್ತಾ ಇದ್ರೆ ಮತ್ತೆ ಕಾಂಗ್ರೆಸ್ ಬರುವಂತ ಯಾವ ಲಕ್ಷಣನೂ ಇಲ್ಲ. ನಾಳೆ ನೀವು ಬರ್ಬೋದು, ಬಿಜೆಪಿ ಅವ್ರು ಬರಬಹುದು. ಸೊ ಬಿಜೆಪಿ ಅವ್ರು ಬಂದ್ರು ಅವೇ ಕಾಯ್ದೆಗಳು ಇರ್ತವೆ. ಅಲ್ಲ, ಕಾಯ್ದೆಗಳನ್ನ ಚೇಂಜ್ ಮಾಡ್ಕೊಳ್ಳಿಕ್ಕೆ ರಾಜ್ಯ ಸರ್ಕಾರ ಸ್ವಾಯತ್ತವಾಗಿ ಇರ್ತಕ್ಕಂಥದ್ದು. ಯಾವ ಸರ್ಕಾರ ಬರುತ್ತೋ ಆ ಕಾಯ್ದೆಗಳನ್ನ ಬದಲಾವಣೆ ಮಾಡಬಹುದು, ತೆಗೆದು ಹಾಕ್ಬಹುದು, ಅದಕ್ಕೆ ಅಮೆಂಡ್ಮೆಂಟ್ ಗಳನ್ನ ತೆಗೆದುಕೊಂಡು ಬರ್ಬೋದು. ಈಗ ಇರುವಂತ ಕಾನೂನುಗಳನ್ನ ವಾಸ್ತವಿಕತೆಗಳನ್ನ ತೆಗೆದುಕೊಂಡು ಬಂದಾಗ ಅದು ದ್ವೇಷ ಅಂತ ಹೇಳಿ ಬಂತು ಅಂತಂದ್ರೆ ಜನರು ವಾಸ್ತವಿಕತೆ ಹೇಳೋದನ್ನ ಬಿಟ್ಟು ಬಿಡ್ತಾರೆ. ಈಗ ಉದಾಹರಣೆಗೆ ಮೊನ್ನೆ ಕೂಡ ಸಾಕಷ್ಟು ಇವತ್ತು ಲಿಂಗಾಯತ ಮತ್ತು ಒಂದಷ್ಟು ಹೋರಾಟಗಳು ನಡೆದಾಗ ಸ್ವಾಮೀಜಿಗಳ ನಡುವೆ, ನಾನು ಈ ಧರ್ಮದ ವಿಚಾರದೊಳಗಡೆ ಹೋಗೋದಿಲ್ಲ, ಆ ಭಾಷೆಗಳನ್ನ ಬಳಸುವಂತ ರೀತಿ, ಇಲ್ಲಿ ನಾವು ಸ್ವಾಮೀಜಿಗಳು ಇರ್ತಾರೆ, ಆ ಸ್ವಾಮೀಜಿಗಳು ನಮ್ಮ ಉತ್ತರ ಕರ್ನಾಟಕದೊಳಗಡೆ ಹೆಂಗಿದೆ ಅಂತಂದ್ರೆ, ನಾವು ತಂದೆ ಯಾರು ಅಂತ ಹೇಳಿ ನಾವು ಮಾತಾಡುವಾಗ ಅವ್ರು ಏನ್ ಹೇಳ್ತಾರೆ, ಬಾರಪ್ಪ ಮಗನ ಅಂತ ಕರೀತಾರೆ. ಅಂದ್ರೆ ಇಲ್ಲಿ ಕರೆಯುವಂತ ಇಲ್ಲದೊಂದು ಪದ್ಧತಿ. ನೀವು ದಕ್ಷಿಣ ಕರ್ನಾಟಕದೊಳಗಡೆ ಯಾವ್ದಾದ್ರು ಭಕ್ತ ಬಂದಾಗ ಬಾರೋ ಮಗನ ಅಂತ ಕರೆದ್ರು ಅಂತಂದ್ರೆ ಅದು ಅವನಿಗೆ ಅಸಹ್ಯವಾಗಿರ್ತಕ್ಕಂಥ ಮತ್ತು ಅಸಭ್ಯ ವರ್ತನೆ ಅಂತ ಅವಂಗ ಅನಿಸ್ಬೋದು. ಇದನ್ನ ನಾವು ತೆಗೆದುಕೊಂಡು ಬರೋದಾಗ ವಾಸ್ತವಿಕತೆಗಳು ಬ್ಯಾಲೆನ್ಸ್ ಅನ್ನ ತಪ್ಪತಕ್ಕಂಥ ವ್ಯವಸ್ಥೆಗಳಿದ್ದಾವ. ಮತ್ತು ಯಾರು ವಾಸ್ತವಿಕ ಸತ್ಯವನ್ನು ಹೇಳಿಕೆ ಹೊರಪಡಿಸ್ತಾ ಇದ್ದಾರೋ, ಯಾರು ತೋರ್ಪಡಿಸ್ತಾರೋ ಅವರ ಮೇಲೆ ಇವರು ದ್ವೇಷವನ್ನ ಹಂಪಿ ಒಳಗಡೆ ಹೋಗ್ತೀರಿ. ಹಂಪಿ ಒಳಗಡೆ ಇವತ್ತು ಮೂರ್ತಿಗಳನ್ನ ನೋಡಿದ್ರೆ, ಆ ಮೂರ್ತಿಗಳನ್ನ ಒಡೆದದ್ದನ್ನ ತಂದು ತೋರಿಸಿದ್ರೆ, ಆ ಚಿತ್ರಣವನ್ನ ನಾವು ಮುಂದೆ ನೋಡಿದಾಗ ಒಬ್ಬ ಮನುಷ್ಯನಿಗೆ ಆಕ್ರೋಶ ಹೇಳೋದು ಸ್ವಾಭಾವಿಕ. ಈಗ ಇದ್ದವ್ರಂತ ಯಾರು ಕೂಡ ಹೊಡೆದಿಲ್ಲ ಅವನ. ಆದ್ರೆ ಅದ್ರ ವಾಸ್ತವಿಕತೆ ನಾವು ಹೇಳಿದ್ರೆ, ಆ ವಾಸ್ತವಿಕತೆ ಹೇಳಿದ್ರೆ ಅದು ದ್ವೇಷ ಭಾಷಣ, ಅದು ದ್ವೇಷ ಆಗಲ್ಲ. ವಾಸ್ತವಿಕತೆ ಇದು ನೋಡಿ, ಇದು ಈ ಒಂದು ಹಂಪಿ ಸಾಮ್ರಾಜ್ಯದ ಮೇಲೆ ಇಂಥವ್ರು ದಾಳಿ ಮಾಡಿದ್ರು, ಆ ದಾಳಿಯಿಂದಾಗಿ ಈಗ ಮೂರ್ತಿಗಳು ಭಗ್ನಗೊಂಡಿವೆ ಅಂತ ಹೇಳಿದ್ರೆ ಅದಕ್ಕೆ ಯಾವ ತಪ್ಪು ಇಲ್ಲ, ಅದು ದ್ವೇಷ ಆಗೋದಿಲ್ಲ. ಇದನ್ನೆಲ್ಲ ಮುಸಲ್ಮಾನ ದೊರೆಗಳೇ ಮಾಡಿದ್ದಾರೆ, ಮುಸಲ್ಮಾನರು ಸರಿ ಇಲ್ಲ, ಮುಸಲ್ಮಾನರು ಮೂರ್ತಿ ಭಂಜಕರು ಅನ್ನೋದಿದೆಯಲ್ಲ, ಅದು ದ್ವೇಷ. ನಿಮ್ ಮಗು ಅಳ್ತಿದ್ಯಾ? ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ. ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ 100% ಸರಿಯಾದ ಆಹಾರ. ನಿಮ್ಮ ಮಗು ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ, ದಷ್ಟಪುಷ್ಟವಾಗಿ ಬೆಳಿಬೇಕಾ? ಹಾಗಾದ್ರೆ ಜೀನಿ ಸರಿ ಇಟ್ಟು ಕೊಡಿ. ಎಲ್ಲಾ ಮೆಡಿಕಲ್ ಶಾಪ್ಗಳು, ದಿನಸಿ ಅಂಗಡಿಗಳು, ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ. ತಾವು ಇತಿಹಾಸವನ್ನು ಓದಿದವರು, ಇತಿಹಾಸದೊಳಗಡೆ ಮೂರ್ತಿ ಭಂಜಕರು ಅಂತಕ್ಕಂಥದ್ದು ಶಬ್ದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದ್ ಮಾತು ಹೇಳ್ತಾರೆ ಸರ್, ಕೇಳಿಸ್ಕೊಳ್ಳಿ. ಏನ್ ಹೇಳ್ತಾರೆ ಅಂತಂದ್ರೆ, ಹಿಂದೂ ದೇವಸ್ಥಾನಗಳ ಮೇಲೆ ಮೊಘಲ್ ಸಾಮ್ರಾಜ್ಯದ ದೊರೆಗಳ ದಾಳಿ ಮತ್ತು ದಾಳಿಕೋರರ ಬಗ್ಗೆ ಅಧ್ಯಯನ ಮಾಡುವುದಕ್ಕಿಂತ ಮುಂಚೆ ಹಿಂದೂ ಧರ್ಮದ ವಿಚಾರದಲ್ಲಿ ತಾವು ಏನು ಅಧ್ಯಯನ ಮಾಡ್ತಿದ್ದೀರಿ ಅದಕ್ಕಿಂತ ತುಂಬಾ ಅಧ್ಯಯನ ಬೌದ್ಧ
ಭಾರತದ ಮೇಲೆ, ಜೈನ ಭಾರತದ ಮೇಲೆ ಬ್ರಾಹ್ಮಣರು ನಡೆಸಿದಂತಹ ದಾಳಿಯನ್ನ ಮತ್ತು ಜೈನ ಬಸದಿಗಳನ್ನ, ಬೌದ್ಧ ಧರ್ಮದ ಏನು ಅವರ ವಿಹಾರಗಳನ್ನ ಏನು ಭಂಜಕ ಮಾಡಿದ್ದಾರೆ, ಏನು ಹೊಡೆದಿದ್ದಾರೆ, ಅದ್ರ ಬಗ್ಗೆ ಮೊದಲು ಅಧ್ಯಯನ ಮಾಡಬೇಕು ಅಂತ. ಸೊ ನೀವು ಹಂಗೆ ದಾಳಿಕೋರರ ಬಗ್ಗೆ ಅಧ್ಯಯನ ಮಾಡಕ್ ಹೋದ್ರೆ ಸರ್, ಕಾಲಘಟ್ಟದಲ್ಲಿ ಹಲವಾರು ಪರಿವರ್ತನೆಗಳಾಗಿವೆ. ಸೊ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳೋ ಇತಿಹಾಸನ ಹಾಗಾದ್ರೆ ನಾವು ಮರೆಮಾಚೋಣವಾ? ಅದು ಮೇಡಮ್ ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಲ್ಲಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಇದೇ ಕಾಂಗ್ರೆಸ್ಸಿನ ಹಿಂದಿನ ಅದು ಬೇಡ, ಅದು ಬೇಡ, ನೀವು ಡೋಂಟ್ ಡಿವಿಯೇಟ್ ದ ಇಶ್ಯೂ ಡಿವಿಯೇಷನ್ ಬೇಡ. ನೀವೇನ್ ಹೇಳ್ತಿದ್ರಿ, ಹೌದಪ್ಪ, ಈಗ ಏನು ನಮ್ಮ ಹಿಂದೂ ದೇವಾಲಯಗಳ ಮೇಲೆ ಏನು ದಾಳಿ ನಡೆದಿದೆ ಅದು ಎಷ್ಟು ಇತಿಹಾಸಕ್ಕೆ ಅಧ್ಯಯನಕ್ಕೆ ಅರ್ಹವೋ, ಅದೇ ರೀತಿ ಬೌದ್ಧ ಧರ್ಮ ಮತ್ತು ಜೈನ ಧರ್ಮ ಮತ್ತು ಬಸದಿಗಳ ವಿಹಾರಗಳ ಮೇಲೆ ನಡೆದಂತಹ ದಾಳಿಕೋರರು ಮತ್ತು ದಾಳಿಯೂ ಕೂಡ ಅಧ್ಯಯನಕ್ಕೆ ಅರ್ಹವಾಗಿದೆ ಅಂತ ಮಾತ್ರಕ್ಕೆ ನಾವು ಹಾಗಾದ್ರೆ ಅವುಗಳ ಮೇಲೆ ದಾಳಿ ಮಾಡಿದಂತಹ ನಮ್ಮ ಹಿಂದೂ ಧರ್ಮದ ರಾಜರುಗಳನ್ನ ನಾವು ಮತ್ತು ಆ ಧರ್ಮವನ್ನ ನಾವು ಈಗ ದ್ವೇಷಿಸೋಣ್ವೇ? ದ್ವೇಷಿಸೋದಲ್ಲ ಮೇಡಮ್, ಮತ್ತೆ ಯಾವ್ದು ಯಾವ logic ಹೇಳಿ? Logic ಯಾವ್ದು? ನೋಡು ಅಂದ್ರೆ 12ನೇ ಶತಮಾನದೊಳಗಡೆ ಬಸವಾದಿ ಶರಣರನ್ನ ಅಟ್ಟಹಾಸ ಮಾಡಿರ್ತಕ್ಕಂಥದ್ದು ಯಾವುದೇ ಮುಸ್ಲಿಂ ಧರ್ಮಾಂಧಿಗಳಲ್ಲ. ನಮ್ಮವರೇ ನಮ್ಮನ್ನ ಅಲ್ಲಿ ಏನು ಪಂಡಿ ಮಂಚನ್ನ ಇದ್ರು, ಅವರೇ ಕೂಡ ಬಸವಣ್ಣನ ವಚನಗಳನ್ನ, ಸಾಹಿತ್ಯಗಳನ್ನ ಸುಟ್ಟು ಹಾಕಿದ್ರು, ಅಂತ ವ್ಯವಸ್ಥೆಗಳನ್ನ ಮಾಡಿದ್ರು. ಇವತ್ತು ಕೂಡ ಅವರ ದ್ವೇಷದ ಒಳಗಡೆ ಅಂದ್ರೆ ಯಾವ ರೀತಿಯಾಗಿ ಅವತ್ತು ಶರಣರ ಮೇಲೆ ನಡೆದಿರ್ತಕ್ಕಂಥ ದೌರ್ಜನ್ಯ ಅಂತಕ್ಕಂಥದ್ದನ್ನು ಕೂಡ ನಾವು ಹೇಳ್ತೀವಿ. ಹೀಗಾಗಿ ಯಾವುದೇ ದೌರ್ಜನ್ಯ ನಡೀಲಿ, ಇವತ್ತು ನೀವು ಅಂಬೇಡ್ಕರ್ ಅವ್ರ ಮಾತನ್ನ ಹೇಳುವಾಗ ಡೈವರ್ಷನ್ ಅಂದ್ರೆ ನಮ್ಮ ದೇಶ ದ್ವೇಷದ ದೇಶ ಅಲ್ಲ, ನಮ್ಮ ದೇಶ ಪ್ರೀತಿಯ ದೇಶ, ದ್ವೇಷಿಗಳನ್ನು ಪ್ರೀತಿಸುವ ದೇಶ. ಗತಕಾಲದಲ್ಲಿ 12ನೇ ಶತಮಾನದಲ್ಲಿ ನಡೆಯಿತು, 2ನೇ ಶತಮಾನದಲ್ಲಿ ನಡೆಯಿತು ಅಂತ ಆ ಗತಕಾಲದಲ್ಲಿ ಘಟಿಸಿದ ಘಟನೆಗಳನ್ನ ಇಟ್ಕೊಂಡು ನಾವು ಒಂದು ಧರ್ಮವನ್ನ ದ್ವೇಷಿಸುವುದು ಈ ಪ್ರಸ್ತುತ ಕಾಲಕ್ಕೆ ಎಷ್ಟು ಸರಿ? ಐ ವಿಲ್ ಕಮ್ ಬ್ಯಾಕ್. ತಾವೇನ್ ಹೇಳ್ತೀರಿ ಸರ್? ಮೇಡಮ್ ನಮಸ್ಕಾರ, ನನ್ನ ಹೆಸರು ದೊಡ್ಡಬಸವರಾಜ್ ಅಂತೇಳಿ, ನಾನು SFN ಸ್ಟೇಟ್ ವೈಸ್ ಪ್ರೆಸಿಡೆಂಟ್. ಇವತ್ತು ಕಾಂಗ್ರೆಸ್ ಸರ್ಕಾರ ಏನು ದ್ವೇಷ ಭಾಷಣದ ಕುರಿತಾಗಿ ಮಸೂದೆನ ಮಂಡನೆ ಮಾಡ್ಲಿಕ್ಕೆ ಹೊರಟಿದೆ. ಸೊ ನನ್ನೊಂದು ಬಹುಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ ಇದೆ. ಕಾಂಗ್ರೆಸ್ ಸರ್ಕಾರಕ್ಕೂ ಮತ್ತು ಬಿಜೆಪಿಯವರಿಗೂ ಮತ್ತು ಬೇರೆ ಬೇರೆ ಈ ಕೋಮು ವಿಚಾರದಲ್ಲಿ ಇರ್ತಕ್ಕಂಥವ್ರು ಕೂಡ ಬಹುಮುಖ್ಯವಾಗಿ ಇಲ್ಲಿ ಕೋಮು ದ್ವೇಷಕ್ಕೆ ಯಾರು ಬಲಿ ಆಗ್ತಾ ಇದ್ದಾರೆ ಅನ್ನುವಂಥದ್ದು ಆದ್ರೆ ಯುವಕರು ಬಲಿ ಆಗ್ತಾ ಇದ್ದಾರೆ. ಹಾಗಾದ್ರೆ ನಮ್ಮ ರಾಜ್ಯದ ಒಳಗಡೆ ಮೊದಲಿಗೆ ಏನ್ ತರಬೇಕಾಗಿದೆ, ಯಾವ ಮಸೂದೆಯನ್ನು ತರಬೇಕಾಗಿದೆ ಅಂದ್ರೆ ಯುವಜನ ಕಾಯ್ದೆಯನ್ನ ತರಬೇಕಾಗಿದೆ, ಯುವಜನರನ್ನ ರಕ್ಷಣೆ ಮಾಡುವಂತ ಕಾಯ್ದೆಯನ್ನ ತರಬೇಕಾಗಿದೆ. ಯುವಜನರ ಆಲೋಚನೆಗಳನ್ನ ಸೈದ್ಧಾಂತಿಕವಾಗಿ ಯುವಜನರ ಆಲೋಚನೆಗಳನ್ನ ಬದಲಾಯಿಸುವಂತ ದೇಶದ ಅಭಿವೃದ್ಧಿಗೆ ಪೂರಕವಾಗಿರ್ತಕ್ಕಂತ ಮಸೂದೆಗಳನ್ನ ತರಬೇಕಾಗಿದೆ. ಆದ್ರೆ ಈ ತರದ ಯಾವುದೇ ಯೋಜನೆಗಳನ್ನ ಇವರು ತಂದಿಲ್ಲ, ಈ ತರದ ಯಾವುದೇ ಕಾಯ್ದೆಗಳನ್ನ ಇವರು ತರ್ಲಿಕ್ಕೊಂಟಿಲ್ಲ. ಇವರು ತರ್ಲಿಕ್ಕೊಂಟಿರೋದೇನು, ಇವತ್ತು ಕಾಂಗ್ರೆಸ್ ಇದನ್ನ ಯಾಕೆ ಯೋಚನೆ ಮಾಡಿದಂದ್ರೆ ಅದು ಕೂಡ ಒಂದು ಭಾಗ ಅಂತ ಅನ್ಸೋದಿಲ್ಲ. ಯಾಕೆ ಅಂತಂದ್ರೆ ಅದು ಎಕ್ಸ್ಟ್ರೀಮ್ ರೈಟ್ ಆಗಿರ್ಬೋದು, ಎಕ್ಸ್ಟ್ರೀಮ್ ಲೆಫ್ಟ್ ಆಗಿರ್ಬೋದು, ಅಥವಾ ಹಿಂದೂ ಅಥವಾ ಮುಸಲ್ ಯಾವುದೇ ಮೂಲಭೂತವಾದದ ಅಪೀವನ್ನ ನೆತ್ತಿಗೇರಿಸಿಕೊಂಡಂತಹ ಯುವಕರು ನಾವು ಧರ್ಮದ ಸೇನಾನಿಗಳಿಗಂತ ಒಬ್ರೊಬ್ರು ಹೊಡೆದಾಡಿ ಕೊಲೆಗಳಾಗಿ ಬೀದಿ ಹೆಣ ಆಗ್ತಾ ಇದಾರಲ್ಲ, ಅದನ್ನ ತಪ್ಪಿಸುವುದಕ್ಕೆ ನಾವು ತರ್ತಾ ಇರೋದು. ಇಂತಹ ದ್ವೇಷದ ಅಪೀಮನ್ನ ಯುವಕರ ಮೈಂಡ್ ಒಳಗಡೆ ತುಂಬಾರ್ದು ಅನ್ನೋದಕ್ಕೆ ಅಂತ ಅವ್ರು ಹೇಳೋ ವಾದ. ಸತ್ಯ, ಒಪ್ಕೊಳ್ಳೋಣ, ನೀವ್ ಹೇಳಿದ್ದು ಒಪ್ಕೊಳ್ಳೋಣ. ಆದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಎಷ್ಟು ಬಾರಿ ಆಳ್ವಿಕೆ ಮಾಡಿದೆ, ಯಾಕೆ ಆ ಸಂದರ್ಭದಲ್ಲಿ ಈ ಕಾನೂನನ್ನ ಜಾರಿ ಮಾಡ್ಲಿಕ್ಕೆ ಇವ್ರ ಕೈಲಿ ತಾಕತ್ತಿರ್ಲಿಲ್ಲ? ಎದೆಗಾರಿಕೆ ಬೇಕಲ್ವಾ? ಒಂದು ಧರ್ಮದ ವಿಚಾರವಾಗ್ಲಿ, ಒಂದು ಜಾತಿಯ ವಿಚಾರವಾಗ್ಲಿ ಹೆದರಾಕೊಂಡು ಕಾನೂನುಗಳನ್ನ ಜಾರಿ ಮಾಡಬೇಕು ಅನ್ನುವಂಥದ್ದು ಬೇಕಲ್ವಾ? ಆ ಸಂದರ್ಭದಲ್ಲಿ ಇವರು ಬಿಜೆಪಿ ಅವರನ್ನ ಎದುರಿಸಲಿಕ್ಕೆ ಇವ್ರಿಗೆ ಆಗ್ತಾ ಇರಲಿಲ್ಲ. ಹೇಳಿ ಸರ್. ಇವತ್ತು ಕರ್ನಾಟಕದಲ್ಲಿ ಇವತ್ತು ಏನು ದ್ವೇಷ ಭಾಷಣ ಮಾಡ್ತಾ ಇದ್ದಾರೆ, ಹೇಗೆ UP ಹಾಗೂ ಅವ್ರು ಹೇಳ್ತಾ ಇರೋದು ಕಾಂಗ್ರೆಸ್ ಇಷ್ಟು ವರ್ಷ ಆಡಳಿತದಲ್ಲಿ ಇತ್ತಲ್ಲ, ಅವಾಗ ತರಬಹುದಾಗಿತ್ತು ಅಂತ. ಆದ್ರೆ ಬಿಜೆಪಿ ಬಂದು ಈಗ ಒಂದು 10-15 ವರ್ಷದ ಒಳಗಡೆ ಇಷ್ಟು ಹೆಚ್ಚು ಯಾವಾಗ ಕೇಂದ್ರದಲ್ಲಿ 14 ವರ್ಷದ ಈ ಮುಂದೆ ಈ 14 ವರ್ಷದಿಂದ ಏನ್ ಕೇಂದ್ರದಲ್ಲಿ ಸರ್ಕಾರ ಅವರು ನಡೆಸ್ತಾ ಇದ್ದಾರೋ ಬಿಜೆಪಿ ಅವರು, ಅವಾಗಿನಿಂದ ನಮ್ಮ ದಕ್ಷಿಣ ಭಾರತದಲ್ಲಿ ಯಾವಾಗ್ಲೂ ದ್ವೇಷ ಭಾಷಣಗಳನ್ನು ಕೇಳಿರ್ಲಿಲ್ಲ. ಯಾವನು ಕೂಡ ಎಷ್ಟು ಕೋಮು ಗಲಭೆಗಳು ನಡೆದಿದೆ ಈ ಭಾರತ ರಾಷ್ಟ್ರದಲ್ಲಿ ಗೊತ್ತಾ ತಮಗೆ? ಎಷ್ಟು ಕೋಮು ಗಲಭೆಗಳು ನಡೆದಿದ್ದಾವೆ, ಎಷ್ಟು ಕೋಮು ದಳ್ಳೂರಿಗಳು ನಡೆದಿದ್ದಾವೆ. ಅದು ಕೇವಲ ಬಿಜೆಪಿ ಬಂದ ಮಾತ್ರಕ್ಕೆ ಅಲ್ಲ, ಕಾಂಗ್ರೆಸ್ ಇದ್ದಾಗ್ಲೂ ನಡೆದಿದೆ, ಅದು ಸತ್ಯ.